ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ. ಎಸ್, ಸಿಬಿಐಗೆ ಬೇಲಿ ಹಾಕಿತ್ತು ರಾಜ್ಯ ಸರ್ಕಾರ. ಹಾ ಸರ್. ಇಡಿಯಲ್ಲಿ ಈಗ ದೂರು ದಾಖಲಾಗಿದೆ. ECIR ಖಂಡಿತ ಎಫ್ಐಆರ್ ಟೈಮ್ ಏನು ಹಿಡಿಯುತ್ತೆ, ಏನ್ ಕತೆ? ಎಫ್ಐಆರ್ ಯಾವಾಗ ಆಗತ್ತೆ? ಅಲ್ಲ ECIR ಅದ ECIR ಇಲ್ಲಿ ನಮ್ಗೆ FIR ಹೆಂಗಂತೀವ ಅಲ್ಲೂ ECIR ಓಕೆ. ಈಕ್ವಲೆಂಟ್. ಈಗ ಏನಾಗಿದೆ ಅಂತಂದ್ರೆ ಯಾವಾಗ ಮನಿ ಈ ಟ್ರಾನ್ಸಾಕ್ಷನ್ ಎಲ್ಲ ಆಗಿದೆ ಅಂತ ಗಮನಕ್ಕೆ ಬಂದಿದೆ, ಅವರು ಕೂಡ ಎಂಟ್ರಿ ಆಗಿದ್ದಾರೆ. ನೇಮೈ ಕೃಷ್ಣ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು, ಇದ್ರ ಮೇಲೆ FIR ಆಯ್ತು. FIR ನ ಆಧಾರದ ಮೇಲೆ FIR ಯಾವಾಗ ಆಯ್ತು, ED ಅವರು ಎಂಟ್ರಿ ಆಗ್ಲಿಕ್ಕೆ ಅವಕಾಶ ಆಯ್ತು. ಓಕೆ. ಸೊ ಈಗ ಎಂಟ್ರಿ ಆಗಿರೋದ್ರಿಂದ ಅವ್ರಿಗೆ ವೈಡನ್ ಪವರ್ ಇದೆ. FIR ಗೆ ನಮಗೆ ಲಿಮಿಟೆಡ್ ಪವರ್ಸ್. ಓಕೆ. ಆದ್ರೆ ED ಅವ್ರಿಗೆ ಎಲ್ಲಾ ಆಂಗಲ್ ಅಲ್ಲಿ ಎಲ್ಲಾ ಆಯಾಮಗಳಲ್ಲಿ ಅಲ್ಲ, ನನ್ಗೆ ಗೊಂದಲ, ಯಾಕಂದ್ರೆ ನನ್ನ ಕಾನೂನಲ್ಲಿ ಬಹಳ ವೀಕು. ಈಗ ನಮ್ಮಲ್ಲಿ ಹಿಂಗೆ FIR ಅಲ್ಲಿ ECIR ಆದ್ರೆ ಸಾಕು, ಇನ್ಯಾವುದೇ ಮತ್ತೊಂದು ಹಂತಗಳೇನಿಲ್ಲ. ಓಕೆ. ಅಲ್ಲ, ಮತ್ತೊಂದು ಯಾವುದೇ ಹಂತಗಳಿಲ್ಲ ಅದರಲ್ಲಿ ಮತ್ತೆ ತನಿಖೆ ಮುಂದುವರಿಸಲಿಕ್ಕೆ. ಯಾರಿಗೆ ಸರ್? ED ಅವ್ರಿಗೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ECIR ದಾಖಲು ಮಾಡ್ಕೊಂಡ್ರೆ ಮುಗೀತು, ಅವ್ರ ತನಿಖೆ ಶುರು ಮಾಡ್ಕೊಂಡಂಗೆನೆ ಅದು. ಹೌದು, ಖಂಡಿತ ತನಿಖೆ ಶುರು. ಅವ್ರನ್ನ ಏನು ಮಾಡಕ್ಕೆ ಆಗಲ್ಲ. ಈಗ CBIಗೆ ಬೀಗ ಹಾಕದಲ್ಲ, ನಮ್ ಪರ್ಮಿಷನ್ ಬೇಕು ಅನ್ನೋ ತರ. ಅಲ್ಲ, ED ಅವ್ರಿಗೆ ಏನಾಗುತ್ತೆ ಗೊತ್ತಾ ಸರ್, ಈಗ ಅವ್ರಿಗೆ ವರ್ಡನ್ ಪವರ್ ಇದೆ. ಓಕೆ. ಅವ್ರಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಸ್ಟೇಟ್ ಗವರ್ನಮೆಂಟ್? ಖಂಡಿತ ಮಾಡಕ್ಕಾಗಲ್ಲ. ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. CBI ಮಾತ್ರ ಕಟ್ ಹಾಕ್ಬೋದು ಅಷ್ಟೇ. CBI ನ ಕಟ್ಟಕ್ಕೆ ಅವ್ರದ್ದು ಕಂಟ್ರೋಲ್ ಇತ್ತು, ಅದನ್ನ ಕಟ್ ಮಾಡ್ಬಿಟ್ಟಿದ್ದಾರೆ. ಓಕೆ. ಆದ್ರೆ ಕಟ್ ಮಾಡಿರೋದು ಅವ್ರಿಗಿದ್ದಂತ ಇನ್ಹೆರಿಟೆನ್ಸ್ ಪವರ್, ಡೈರೆಕ್ಟ್ ಪವರ್ ಬರ್ಲಿಕ್ಕೆ ಪವರ್ಸ್ ಇತ್ತು. ಒಂದು ರಾಜ್ಯದೊಳಗಡೆ ಯಾವ್ದಾದ್ರು FIR ದಾಖಲಾದಾಗ FIR ಇಲ್ಲ CBI ನ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ CBI ನೇರವಾಗಿ ಬರ್ಲಿಕ್ಕೆ ಅವಕಾಶ ಇತ್ತು. ಅದನ್ನ ಕಟ್ ಮಾಡಿದ್ರು. ಆದ್ರೆ ಕೋರ್ಟ್ ಮೂಲಕ ಒಂದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಯಾವ್ದಾದ್ರು ಮ್ಯಾಟರ್ ಗಳನ್ನ CBI ಮುಂದೆ ಹೋಗಿ, ನಾವು ಹೈಕೋರ್ಟ್ ಮುಂದೆ ಹೋಗಿ ಅಥವಾ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ, ಇಂಥ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರದ ಇನ್ಫ್ಲೂಯೆನ್ಸ್ ಇದೆ, ರಾಜ್ಯ ಸರ್ಕಾರದ ಇಂಟರ್ಫಿಯರೆನ್ಸ್ ಇದೆ, ಮತ್ತೆ ಇಲ್ಲಿ ರಾಜಕೀಯ ಲಾಬಿ ಇದೆ. ಹಾಗಾಗಿ ಈ ಪ್ರಕರಣವನ್ನ ಬೇರೆ ಬೇರೆ ಇಂತಿಂತ ಕಾರಣಗಳಿಗೋಸ್ಕರ ನೀವು ಟ್ರಾನ್ಸ್ಫರ್ ಮಾಡಿ CBIಗೆ. CBI ಇನ್ವೆಸ್ಟಿಗೇಷನ್ ರಿಕ್ವೈರ್ಮೆಂಟ್ ಇದೆ. ಸ್ಟೇಟ್ ಗವರ್ಮೆಂಟ್ ನ ಇಂಟರ್ಫಿಯರೆನ್ಸ್ ಇರೋದ್ರಿಂದ ಇದನ್ನ ಮಾಡ್ಬೇಕು ಅಂತ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿ ಮಾಡ್ಕೊಂಡ್ರೆ ಅದನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗೆ ಅವಕಾಶಗಳಿದಾವೆ. ಅದನ್ನ ಅವ್ರು ಕಟ್ ಮಾಡಕ್ ಆಗಲ್ಲ. ಓಕೆ. ನನ್ನ ಮುಂದೆ ಕಾಡ್ತಿರೋ ಪ್ರಶ್ನೆ ಇಷ್ಟೇ, ಈಗ ಮತ್ತೆ ಇವ್ರು ಕೋರ್ಟ್ಗೆ ಹೋಗ್ಬೋದು, ED ಎಂಟ್ರಿ ವಿರುದ್ಧ ಕೋರ್ಟ್ಗೆ ಹೋಗ್ಬೋದಾ? ಹೋಗ್ಬೋದು. ಓಕೆ. ED ತನಿಖೆನ ಬೇಕಾದ್ರೆ ಹೋಲ್ಡ್ ಮಾಡ್ಬೋದು, ಈಗ ಇಮಿಡಿಯೇಟ್ ಆಗಿ ಮಾಡ್ತಾರಾ? ಅಲ್ಲ, ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ. ಮಾಡ್ತಾರ ಇಲ್ವಾ ಅನ್ನೋದು ಅದು ಕೋರ್ಟ್ಗೆ ಬಿಟ್ಟದ್ದು. ನನಗಿರೋ ಮಾಹಿತಿ ಪ್ರಕಾರ ಮಾಡಲ್ಲ. ಈಗ ED ಓಕೆ, ECIR ಆಗೋಯ್ತು, ಡೆಲ್ಲಿಯಿಂದ ಬರ್ತಾರ, ಇವರೇ ಶುರು ಮಾಡ್ಕೋತಾರ? ಇಲ್ಲ, ಇವರೇ ಶುರು ಮಾಡ್ಕೋತಾರ. ಇಲ್ಲೇ ಅಧಿಕಾರಿಗಳಿದ್ದಾರೆ. ED ಇಲ್ಲೇ ಅಧಿಕಾರಿಗಳಿದ್ದಾರೆ. ಅಂದ್ರೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಈಗ ಏನ್ ಬೇಕಾದ್ರೂ ಆಗ್ಬೋದು. ಮಹಾಲಯ ಅಮಾವಾಸ್ಯೆ ಏನ್ ಬೇಕಾದ್ರೂ ಎಫೆಕ್ಟ್ ಆಗ್ಬೋದು. ನೀವು ಪಿತೃಪಕ್ಷ ಹಬ್ಬ ಮಾಡ್ತಿದ್ದೀರಾ? ಹೆಂಗೆ? ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಪಿತೃಪಕ್ಷ ಹಬ್ಬ ಜೋರಾಗಿ ಖುಷಿ ಆಗಿದ್ದೀರಿ? ಖಂಡಿತ ನಾವು ಮಾಡ್ತೀವಿ. ಆದ್ರೆ ಒಂದು ಸಿದ್ದರಾಮಯ್ಯನವರು ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸೋ ಬದಲು ಅವ್ರು ಎದುರಿಸ್ಬೇಕು ಅಂತಂದ್ರೆ ರಾಜೀನಾಮೆ ಕೊಟ್ರೆ ಅವ್ರಿಗೆ ಸಮಸ್ಯೆಗಳು ಕಡಿಮೆ ಆಯ್ತವೆ. ನನ್ಗನ್ಸುತ್ತೆ ಅವತ್ತು ಮೊಂಡಾಟ ಆಡಿದ್ರೆ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಮೈಸೂರು ಪಾದಯಾತ್ರೆ ಮಾಡ್ತಿರ್ಲಿಲ್ಲ BJP JDS ಅವರು. ಒಂದು ಖಂಡಿತ ಓಕೆ, ಲೋಕಾಯುಕ್ತಕ್ಕೆ ಫ್ರೀ ಆಗಿ ಹಿಂಗೇನೋ ಆ ತನಿಖೆ ಆಗಂಗ್ ಬಿಟ್ಬಿಟ್ಟಿದ್ರು, ನಡೆದೋಗಿರೋದಲ್ಲಿ. ಖಂಡಿತ ಏನು ಈ ಮಟ್ಟಕ್ಕೆ ಅವರೇ ತಗೊಂಡೋಗ್ಬಿಟ್ರೆ ಹೆಂಗೆ ಅಂತ ಪ್ರಕರಣವನ್ನ. ಅವರು ಯಾವ್ಯಾವ ರೀತಿ ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾ ಇದಾರೋ ಅಥವಾ ಇಂಟರ್ಫಿಯರೆನ್ಸ್ ಆಗಕ್ ಪ್ರಯತ್ನ ಪಡ್ತಿದ್ದಾರೆ, ಮತ್ತು ಯಾವ ರೀತಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳಕ್ ಪ್ರಯತ್ನ ಪಟ್ರೋ ಆ ಎಲ್ಲಾ ಸಂದರ್ಭಗಳಲ್ಲಿ, ಮತ್ತೆ CBIಗೆ ಬರ್ಲಿಕ್ಕೆ ಅಡ್ಡ ಹಾಕಿದ್ದಿರ್ಬೋದು, ರಾಜಭವನದ ವಿರುದ್ಧ ನಡ್ಕೊಂಡಿದ್ದಿರ್ಬೋದು, ಈ ಎಲ್ಲಾ ನಡವಳಿಕೆಗಳಿದಾವಲ್ಲ, ಇವು ನಡವಳಿಕೆಗಳ ದುರ್ನಡತೆ, ನನ್ನ ಅನ್ಸಿಕೆ ದುರ್ನಡತೆ ಅಂತ ಅನ್ಸ್ತೀರಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರೀತಿಯ ಧಿಕ್ಕಾರಗಳನ್ನ ಮಾಡಿರ್ತಕ್ಕಂಥದ್ದಿದೆಯಲ್ಲ ನೋಡಿ. ನೀವು ಆಮೇಲೆ ನೋಡಿದ್ರೆ RTI ಕೂಡ, RTI ತಂದು ನಾವು ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಅದೇ RTI ಕೆಳಗಡೆ ಅದೇ ಒಂದು ಒಬ್ಬ CS ನೀವು ಡಾಕ್ಯುಮೆಂಟ್ಸ್ ಕೊಡಿ ಅಂತ ರಾಜ್ಯಪಾಲರು ಕೇಳಿದ್ರೆ ರಾಜ್ಯಪಾಲರಿಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಡಿ ಅಂತಾರೆ. ಹೆಂಗೆ ಇದು? ಯಾಕೆ ಕೊಡಬಾರ್ದು? ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ರಾಜ್ಯಪಾಲರು ಕೇಳಿದ್ರೇನು ಒಬ್ಬ ಸಾಮಾನ್ಯ ಪ್ರಜೆ ಕೇಳಲಿಕ್ಕೆ ಕೊಡಬಹುದು, ಯಾಕೆ ಕೊಡಬಾರ್ದು? ಮಾಹಿತಿ ಕೇಳಿದ್ರೆ ಕೊಡ್ಲಿ.
ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ತನಿಖಾ ವರದಿ ಎಲ್ಲಿಗೆ ಬಂತು ಅಂತ ಕೇಳೋದು ಎಲ್ರಿಗೂ ಹೋಗ್ತೈತೆ ಅದ್ರಲ್ಲೇನು? ಹೌದು ಹೌದು, ಮೂಢ ಹಗರಣದ ನಂತರ ಅಂದ್ರೆ ಸಾಮಾನ್ಯ ಜನಕ್ಕಿಂತ ಕಡೆ ಆಗ್ಬಿಟ್ರ ರಾಜ್ಯಪಾಲರು ಹೆಂಗೆ? ಸಾಮಾನ್ಯ ಜನರಿಗಿಂತ ಕಡಿಮೆ ಆಗೋ ತರ ಇವರ ಈ ತೀರ್ಮಾನಗಳು, ಯಾರು ಸಿದ್ದರಾಮಯ್ಯನವರ ತೀರ್ಮಾನಗಳು, ತಗೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು ಮತ್ತು ಅವರು ವಿರೋಧ ಪಕ್ಷವಾಗಿ ಕುಳಿತಿದ್ದಾಗ ರಾಜ್ಯಪಾಲರ ಬಗ್ಗೆ ಆಡಿದಂತ ಮಾತುಗಳು, ಈಗ ಅವರು ಅದೇ ಆಡಳಿತ ಪಕ್ಷ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳು ಬಹಳ ವ್ಯತ್ಯಾಸಗಳಿದೆ. ಅದಕ್ಕೆ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ಪದೇ ಪದೇ ಅವರು ಸಮಾಜವಾದಿ ಅಲ್ಲ ಮಜಾವಾದಿ ಆಗಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ತತ್ವ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ. ಆ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಅವ್ರು ನಡೀತಾ ಇಲ್ಲ. ಎಲ್ಲವೂ ಕೂಡ ಸುಳ್ಳು ರಾಮಯ್ಯ ಅಂತ ಆಗಿದೆ. ಎಸ್, ನನ್ನ ಪ್ರಶ್ನೆ ನಿಮ್ಗೆ, ಐ ಥಿಂಕ್ ನೀವು ವಾಲ್ಮೀಕಿ ಪ್ರಕರಣ ಕೂಡ ಫಾಲೋ ಅಪ್ ಮಾಡಿರ್ತೀರಿ, ಇಷ್ಟೆಲ್ಲ ಡೀಪ್ ಆಗಿ ವರ್ಕ್ ಮಾಡ್ತಿದ್ದೀರಿ. ಈಗ ನಾಗೇಂದ್ರ ಅವ್ರನ್ನ ಈ ಇಡಿ ತಾನೇ ಮೊದಲು ವಿಚಾರಣೆ ಕರ್ಕೊಂಡು ಹೋಗಿದ್ದು. ಹೌದು, ಇಡಿ ಎಂಟ್ರಿ ಆಯ್ತು, ವಿಚಾರಣೆ ಕರ್ಕೊಂಡು ಹೋಗಿ ವಶಕ್ಕೆ ತಗೋಬಿಟ್ರು. ಹೌದು, ಎಸ್, ಸೇಮ್ ಆಗತ್ತಾ ಸಿದ್ದರಾಮಯ್ಯನವ್ರದ್ದು ಪ್ರಕರಣದಲ್ಲೂ? ಖಂಡಿತ. ಯಾಕೆಂದ್ರೆ ಅವತ್ತು ಏನಾದ್ರೂ ಲೋಕಾಯುಕ್ತ SP ಅವ್ರಿಗೆ ನೀವು ಒತ್ತಡ ಹಾಕಿ FIR ಆಗ್ದಂಗೆ ನೀವು ಪ್ರಯತ್ನ ಪಟ್ಟರಲ್ಲ, ತಡೆ ಹೊಟ್ಟದ್ರಲ್ಲ, ಅದ್ರ ಮುಂದುವರಿದ ಭಾಗನ ಆಗ್ತಾ ಇರೋದು. ನೀವು ಈಗ ಅಧಿಕಾರಿ FIR ಹಾಕಕ್ಕೆ ತೊಂದರೆ ಕೊಟ್ಟಂತವ್ರು, ಒಂದು ಎಂಡಾಸ್ಮೆಂಟ್ ಕೊಡಕ್ಕೆ ರೆಡಿ ಇರ್ಲಿಲ್ಲ ಅನ್ನೋ ಅಧಿಕಾರಿ ಇನ್ನು ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರಾಗೇಷನ್ ಮಾಡ್ತಾರ? ಸಿದ್ದರಾಮಯ್ಯನವ್ರ ಕರೆದು ಇಂಟ್ರಾಗೇಷನ್ ಖಂಡಿತ ಮಾಡಲ್ಲ. ಆ ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಂಟ್ರಾಗೇಷನ್ ಮಾಡ್ಬೇಕು ಇವ್ರನ್ನ ಅಂತಂದ್ರೆ ED ಅಥವಾ CBI ಇಂದ ಮಾತ್ರ ಸಾಧ್ಯ. ಅದಾಗ್ತಾ ಇದೆ. ಕಾನೂನು ಲಾ ವಿಲ್ ಟೇಕ್ ಓನ್ ಆಕ್ಷನ್ ಅಂತ ಗೊತ್ತಿದೆ. ಜನಗಳಿಗೆ ಒಂದು ಗೊಂದಲಗಳಿದೆ ಪ್ರದೀಪ್ ಅವರೇ. ಏನ್ ಗೊಂದಲ ಅಂದ್ರೆ, ಸಿದ್ದರಾಮಯ್ಯನವ್ರು ಆಗ್ಲೇ ಹೇಳ್ದಂಗೆ ಸೆಷನ್ ಅಲ್ಲಿ ಉತ್ತರ ಕೊಡದೆ ಜಾರ್ಖಂಡ್ರು. ನೀವು JDS BJP ಅವ್ರ ಪಾದಯಾತ್ರೆ ಮಾಡಿದಾಗ ಮುಂದೆ ಜನಾಂದೋಲನ ಅಂತ ಮಾಡಿ BJP ಅವ್ರದ ಬಿಚ್ಚಿಡ್ತೀವಿ ಅಂದ್ರು. ಅದಾದ್ಮೇಲೆ ಕೋರ್ಟ್ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ರಾಜ್ಯಪಾಲರು ಕೊಟ್ಟಂತ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡದೆ ಅವರ ಪ್ರತಿಯನ್ನ ವಿರೋಧಿಸಿದ್ರು. ಮತ್ತೆ ಅವರ ಏನು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಇದ್ ಮಾಡಿ ಕೋರ್ಟ್ ಕಡೆ ಹೋದ್ರು. ಕೋರ್ಟ್ ಅಲ್ಲಿ ಕೂಡ ಹಿನ್ನಡೆ ಆಯ್ತು. ಲೋಕಾಯುಕ್ತದವರು FIR ಮಾಡ್ಲಿಕ್ಕೆ ಬಹಳ ನಿಮ್ನು ಸಮೇತ ಬಹಳ ಆಟ ಆಡ್ಸಿದ್ರು. ಈಗ ಜನಕ್ಕೇನು ಅಂದ್ರೆ ಏನು ಆಗ್ಲಿಲ್ಲಪ್ಪ, ಇವತ್ತು ನಾಳೆ ಅಂತಾರೆ, ಏನು ಆಗ್ಲಿಲ್ಲ ಅಂತ ಅನ್ಕೊಂಡಿದ್ರು ಲೋಕಾಯುಕ್ತ ಇಲ್ಲಿವರೆಗೂ. ಅದು ನಿಜ. ನಾನು ನಿಮ್ಗೆ ಒಂದ್ ಮಾತು ಹೇಳ್ತೀನಿ. ಈ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಬಹಳ ಗೌರವ ಇತ್ತು. ಆದ್ರೆ ಆ ಸಂಸ್ಥೆಯ ಗೌರವವನ್ನ ಈ ಅಧಿಕಾರಿಗಳು ಹಾಳು ಮಾಡ್ತಾ ಇದಾರೆ ಅಂತ ಮೊದಲಿನ ಹೇಳ್ತಾ ಇದ್ದೀನಿ. ಅದ್ರ ಮುಂದುವರಿದ ಭಾಗವಾಗಿ ಇವತ್ತು ಇಷ್ಟೊತ್ತಿಗೆ ನಾನ್ ಬೇಬಲ್ ಅಫೆನ್ಸ್ ಇರೋದ್ರಿಂದ ಬೇರೆ ಯಾರಾದ್ರೂ ಸಾಮಾನ್ಯ ಜನರ ಮೇಲೆ ನಮ್ಮ ಮೇಲೆ ನಿಮ್ ಮೇಲೆ ಆಗಿದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ರು. ಓಕೆ, ನಿಮ್ಮ ನಂಬಿಕೆ ಇತ್ತು ಲೋಕಾಯುಕ್ತ ಮೇಲೆ, ನಂಬಿಕೆ ಇಲ್ಲ. ನಿಮ್ಮ ಮಾತಿನ ಶೈಲಿ ನೋಡಿದ್ರೆ ಅರೆಸ್ಟ್ ಮಾಡಲ್ಲ ಅಂತ ಕನ್ಫರ್ಮ್ ಆಗೋಗಿದೆ. ಹಾಗಾಗಿ ED ಅಥವಾ CBI ಅರೆಸ್ಟ್ ಮಾಡ್ಬೇಕು. ಅವ್ರು ಬಂದ್ರೆ ಮಾತ್ರ ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಮಾಡ್ಬೇಕು. ಇದ್ರ ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಮಾಡದೆ ಹೋದ್ರೆ ಕೇವಲ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಖಂಡಿತ ಉತ್ತರ ಕೊಡ್ತಕ್ಕಂಥದ್ದಾಗ್ಲಿ. ಲೋಕಾಯುಕ್ತ ಅಧಿಕಾರಿ ಮೇಲೆ ಪ್ರಭಾವ ಬೀರಿದ್ರು, ಅದಾಗ್ತಾ ಇಲ್ಲ ಅಂತ ಹೇಳ್ತೀರಿ. ಓಕೆ, ಅಗ್ರಿ. ಈಗ ED ಮೇಲೆ ಪ್ರಭಾವ ಬೀರಕ್ ಸಾಧ್ಯ ಇಲ್ವಲ್ಲ? ಖಂಡಿತ ಸಾಧ್ಯ ಇಲ್ಲ. ಇವರ ಪ್ರಭಾವ ಯಾವುದೇ ಕಾರಣಕ್ಕೂ ಆಗಲ್ಲ. ಹಾಗಾದ್ರೆ ಪಿತೃಪಕ್ಷದ ದಿನ, ಮಹಾಲಯ ಅಮಾವಾಸ್ಯೆಯ ದಿನ, ಇನ್ 24 ಗಂಟೆಯ ಒಳಗೆ ಇಡಿ ಇಕ್ಕಳದಲ್ಲಿ ಸಿದ್ದರಾಮಯ್ಯ ಸಿಗಾಕತ್ತಾರೆ. ಹಾಗಾದ್ರೆ ನಿಮ್ ಪ್ರಕಾರ ಖಂಡಿತ ಇಟ್ ಮೇ ಬಿ ಅರೆಸ್ಟ್ ಮಾಡಬಹುದು. ಖಂಡಿತ ಅವಕಾಶಗಳಿದಾವೆ ಅದಕ್ಕೆ. ಇಡಿಗೆ ಅರೆಸ್ಟ್ ಮಾಡುವ ಎಲ್ಲಾ ಅವಕಾಶಗಳು ನೋಟಿಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೇಳಿ, ಆ ಎಕ್ಸ್ಪ್ಲನೇಷನ್ ಅವ್ರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ 100% ಅರೆಸ್ಟ್ ಮಾಡಬಹುದು. ಓಕೆ, ಬಟ್ ಇದು ಬಹಳ ಗಂಭೀರ ಸ್ವರೂಪವನ್ನು ಪಡಿತಿದೆ ಹಾಗಾದ್ರೆ ಪ್ರಕರಣ. ಖಂಡಿತ ಇಡಿ ಅದಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಇದು ಸರಿಯಾದ ರೀತಿ ತನಿಖೆ ಹೋಗ್ತಾ ಇಲ್ಲ ಅನ್ನೋದು ಅದು ಗಮನಕ್ಕೂ ಬಂದಿದೆ. ಈ ಮಧ್ಯದಲ್ಲಿ ಕಂಪ್ಲೇಂಟ್ ಕೂಡ ಹೋಗಿದೆ ಇಡಿಗೆ. ಹಾಗಾಗಿ ಅವ್ರು ಇಂಟರ್ಫಿಯರೆನ್ಸ್ ಆಗಿದ್ದಾರೆ, FIR ಹಾಕಿದ್ದಾರೆ. ಖಂಡಿತ ಇಂಟರ್ಫಿಯರ್ ಆಗಿ ಖಂಡಿತ ಅವರು ಆಕ್ಷನ್ ಮಾಡ್ತಾರೆ. ಏನ್ ಸಂದೇಶ ಕೊಡ್ತೀರಿ ರಾಜ್ಯ ಜನರಿಗೆ ದೂರುದಾರರಾಗಿ? ಸಿದ್ದರಾಮಯ್ಯನವರು ಈಗಲಾದ್ರು ಇಷ್ಟೆಲ್ಲ ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಕಾನೂನಿನ ಕುಣಿಕೆಗೆ ತಗಲಾಕೊಳ್ತಾ ಇದಾರೆ ಅವರು. ಇದ್ರ ಅರಿವು ಏನಾದ್ರು ಅವರು ವಕೀಲರಾಗಿ ಹೇಳ್ತಾ ಇರ್ತಾರಲ್ಲ, ವಕೀಲರಾಗಿ ಇದ್ರು, ನಾನು ವಕೀಲರು ಅಂತ ಏನು ಹೇಳ್ತಾರೆ, ಇದ್ರ ಅರಿವು ಏನಾದ್ರು ಇದ್ರೆ ಮತ್ತು ಈ ರಾಜ್ಯದ ಈ ದೇಶದ ಈ ನೆಲದ ಕಾನೂನಿಗೆ ನೀವೇನಾದ್ರೂ ಗೌರವ ಕೊಡ್ತೀರಿ ಅನ್ನೋದಾದ್ರೆ ಖಂಡಿತ ಮೊದಲು ನೀವು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಿ. ಏನ್ ಈಗಲೂ ನಂಬಿಕೆ ಐತೆ ನಿಮ್ಗೆ ರಾಜೀನಾಮೆ ಕೊಡ್ತಾರೆ ಅಂತ? ರಾಜೀನಾಮೆ ಕೊಡ್ದ ಹೊರತು ಇದು ಒಂದಲ್ಲ ಒಂದು
ಮತ್ತೊಂದು ಸಂಕಟ ಇಲ್ಲ, ಒಂದು ಸತ್ಯ ಒಂದು ವಿಷಯ ಅಂತೂ ಸತ್ಯ, ಜನ ಕೂಡ ಅದನ್ನ ಒಪ್ತಾರೆ. ಹಾ ಸರ್. ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷರಾಗಿದ್ರೆ ಅವರೇ ನೇತಾರರು, ಅವರೇ ನಾಯಕರು, ಅವರೇ ಸುಪ್ರೀಂ, ಹಾಗಾಗಿ ಜೈಲ್ಗೆ ಹೋದ್ರು, ಕೊಟ್ಟಿರ್ಲಿಲ್ಲ. JMM ನ ಹೇಮಂತ್ ಸೊರೇನ್ ಜೈಲ್ಗೆ ಹೋಗ್ಬೇಕಾದ್ರೆ ಕೊಟ್ಟು ಹೋಗಿದ್ರು, ಬಂದ್ಮೇಲೆ ವಾಪಸ್ ತಕೊಂಡ್ರು. ಬಟ್ ಇಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಅವ್ರ ಮೇಲೆ ಸುಪ್ರೀಮು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇದ್ದಾರೆ ಅಲ್ವಾ. ಜೈಲ್ಗೆ ಹೋದ್ರು, ಜೈಲಿಂದ ಆಡಳಿತ ನಡೆಸುವಂತ ಅವಕಾಶವನ್ನ ಸಿದ್ದರಾಮಯ್ಯನವ್ರಿಗೆ ಕೊಡುವಂತ ಉದಾರವಾದಿತನ ಕಾಂಗ್ರೆಸ್ಗೆ ಇದ್ದಂಗಿಲ್ಲ. ಯಾಕೆಂದ್ರೆ ನೋಡಿ, ನೀವ್ ಹೇಳಿದ್ದು ಉದಾಹರಣೆಗಳು ಸತ್ಯ. ಆದ್ರೆ ಒಂದು ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಇವತ್ತೇನಾದ್ರೂ FIR ಆಗಿ ED ಎಲ್ಲ ಎಂಟ್ರಿ ಆಗಿ ED ನಲ್ಲಿ FIR ಆಗಿ ಒಬ್ಬ ಮುಖ್ಯಮಂತ್ರಿ ಕಂಟಿನ್ಯೂ ಆದ್ರೆ, ನಾಳೆ ಬೇರೆ ಯಾವ್ದೋ ಒಂದು ಪಕ್ಷ ಈ ತರದೇ ಒಂದು ಸಮಸ್ಯೆಯಲ್ಲಿ ಸಿಲುಕಾಕೊಂಡಾಗ ನಿಮಗೆ ನೈತಿಕತೆ ಇರೋದಿಲ್ಲ. ಪ್ರದೀಪ್, ಈಗ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಇನ್ನು ನೈತಿಕತೆ ಅನ್ನೋದು ರಾಜಕಾರಣದಲ್ಲಿ ಉಳ್ಕೊಂಡಿದೆ ಅನ್ಕೊಂಡಿದ್ರೆ ಹೆಂಗೆ? ಖಂಡಿತ ಇಲ್ಲ. ಆದ್ರೆ ಆ ಡಿಮ್ಯಾಂಡ್ ನ ಮಾಡ್ಲಿಕ್ಕೆ ಅವರು ಅರ್ಹತೆನೆ ಕಳ್ಕೊತಾರೆ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಉತ್ತರ ಕೊಡ್ಬೇಕಾಗುತ್ತೆ, ಇಲ್ಲೊಂದೇ ಕಡೆ ಅಲ್ಲ, ಇಡೀ ದೇಶದಲ್ಲಿ ಉತ್ತರ ಕೊಡ್ಬೇಕಾಗುತ್ತೆ. ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂತ ಪಕ್ಷ ಅಲ್ಲ ಅದು. ಹಾಗಾಗಿ ಅವರು ಆ ಎಲ್ಲಾ ಆಯಾಮಗಳನ್ನ ಇಟ್ಕೊಂಡು, ಈಗ ನೀವು ನೋಡಿದಿರಿ, ಮಮತಾ ಬ್ಯಾನರ್ಜಿ ಅವರು ಆಲ್ರೆಡಿ ಡಿಮ್ಯಾಂಡ್ ಮಾಡಿದ್ರು, ರಾಜೀನಾಮೆ ಯಾವಾಗ ತಗೋತೀರಿ ಸಿದ್ದರಾಮಯ್ಯನವ್ರದ ಅಂತ. ಯಾಕೆ ಹೇಳಿದ್ರು? IND ಮೈತ್ರಿಕೂಟ ಒಂದು ಪ್ರಬಲ ಪಕ್ಷವಾದಂತ ಮಮತಾ ಬ್ಯಾನರ್ಜಿ ಅವರು ಡಿಮ್ಯಾಂಡ್ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಈ ರೀತಿಯ ಗಂಭೀರವಾದ ಒಂದು ಆರೋಪ ಅವ್ರ ಮೇಲೆ ಬಂದಿದೆ, ಹಾಗಾಗಿ ನೀವು ನಿಮ್ಮ ರಾಜೀನಾಮೆ ತಗೊಳ್ಳಿ ಅಂತ ಕೇಳಿದ್ರು. FIR ಆಗ್ಬಿಟ್ರೆ ಕೊಡಕ್ಕಾಗತ್ತಾ ಅಂತ ನಿರ್ಮಲಾ ಸೀತಾರಾಮನ್ ಮೇಲೆ FIR ಮಾಡಿದ್ರು. ಹೌದು, ಅವ್ರು ನೋಡಿ ಏನೆಲ್ಲ ಉಪಯೋಗಿಸ್ತಾವ್ರೆ, ಏನೆಲ್ಲ ತಂತ್ರಗಳನ್ನು ಬಟ್ ಈಗ ನನ್ಗೇನ್ ಗೊತ್ತಾ, ED ECIR ನೀವೇ ಹೇಳಿದಂತೆ ನಮ್ಮ FIR ಗೆ ಸಮವನಾದಂಥದ್ದು ಇದು ECIR ಅಲ್ಲಿ ED ವ್ಯವಸ್ಥೆಯಲ್ಲಿ. ಎಸ್, ಈಗ ವಿಚಾರಣೆಗೆ ಅಲ್ಲಿಗೆ ಹೋಗೋ ಮುನ್ನ ಹೆಚ್ಚು ಕಮ್ಮಿ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಹಾಗಾದ್ರೆ ಖಂಡಿತ ನನ್ನ ಪ್ರಕಾರ ಕೊಟ್ಟೆ ಕೊಡ್ತಾರೆ ಸರ್. ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಅವ್ರು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ, ಕೊಡ್ಲೇಬೇಕು. ಅದ್ರ ಅನಿವಾರ್ಯ ಪರಿಸ್ಥಿತಿ, ಅವರು ಸಂದಿಗ್ಧ ಪರಿಸ್ಥಿತಿಗೆ ಬಂದು ಕೊಡ್ತಾರೆ. ಅದ್ರ ಬದಲು ಈಗಲೇ ಕೊಟ್ರೆ ಒಳ್ಳೇದು. ಎಸ್ ಪ್ರದೀಪ್, ಅರೆಸ್ಟ್ ಮಾಡುವ ಸಂದಿಗ್ಧ ಪರಿಸ್ಥಿತಿಗೆ ಬಂದು ಕೊಡೋ ಬದಲು ಈಗಲೇ ಕೊಟ್ರೆ ಗೌರವಯುತವಾಗಿ ಈ ರಾಜ್ಯದ ಗೌರವ ಕೂಡ ಉಳಿತದೆ. ಎಸ್ ಪ್ರದೀಪ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಗೆ ತೊಂದರೆ ಕೊಡ್ತಿರ್ತೀನಿ ಫೋನ್ ಮಾಡಿ, ಫೋನ್ಗಾಗಿ. ಥ್ಯಾಂಕ್ ಯು ಸೋ ಮಚ್.